ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರ ಹಾಯ್ ಹಲೋ ನಮಸ್ಕಾರ. ಫೈನಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಹಬ್ಬ ಬಂತು. ಏನಮ್ಮ ಟ್ರೈಲರ್ ಇದು? ನಮ್ಮ ಕನ್ನಡ ಇಂಡಸ್ಟ್ರಿಯ ಸೆಕೆಂಡ್ 1000 crore ಮೂವಿ ಲೋಡಿಂಗ್. ಏನು ಮೂವಿ ಸ್ಕೇಲು, ಏನು ಆ್ಯಕ್ಟಿಂಗ್ ಎಲ್ಲರದು, ಏನು BGM, ಅಬ್ಬಾ ಬಾ ಬಾ ಬಾ. ಈ ವಿಡಿಯೋ ಒಂದು ಸಾಕಾಗಲ್ಲ, ಇನ್ನೊಂದು ವಿಡಿಯೋ ಮಾಡಬೇಕಿದ್ರ ಮೇಲೆ. ಟ್ರೈಲರ್ ನೋಡಿ ನಂಗೆ ಏನು ಅನಿಸ್ಬೇಕು ಹೇಳೋ ನೆಸೆಸಿಟಿನೇ ಇಲ್ಲ ಗುರು. 1000 crores ಪಕ್ಕ. ಸ್ಟೋರಿ ಬರ್ತಾ ಬರ್ತಾ ಇನ್ನೂ ಡೀಪ್ ಹೋಗ್ಲಾಗ್ತದ. ಏನು ಸ್ಕೇಲ್ ಗುರು, ಅಬ್ಬಾ ಬಾ ಬಾ. ವಾರ್ ಸೀನ್ಸು, ನಮ್ಮ ರಿಷಬ್ ಅವ್ರ ಎಂಟ್ರಿ ಬೆಂಕಿ. RRRನಾಗಿರೋ ಟೈಗರು ಮತ್ತು ಕಾಂತಾರನಾಗಿರೋ ಟೈಗರ್ ಕಂಪೇರ್ ಮಾಡಿದ್ರೆ ಈ ಟೈಗರ್ ಯಾವ ಲೆವೆಲ್ CGI ವರ್ಕ್ ಮಾಡಿದ್ದಾರೆ ಅಂದರೆ ಹಾಲಿವುಡ್ ಲೆವೆಲ್ಗಿದೆ. ಎಷ್ಟು ಸರ್ತಿ ಟ್ರೇಲರ್ ನೋಡ್ರು ನಾವು ಮೈ ಜೂಮ್ ಅನ್ಲತ್ತ. ಇನ್ನೂ ಟ್ರೆಡಿಷನ್ ಕಲ್ಚರ್ ಯಾವ ಲೆವೆಲ್ ತೋರ್ಸ್ಯಾರ ನೋಡ್ರಿ. ಆಲ್ಮೋಸ್ಟ್ 3 ನಿಮಿಷ ಟ್ರೇಲರ್ ಎಷ್ಟು ಸರ್ತಿ ನೋಡ್ರು ನೋಡ್ಬೇಕೆ ಅನಿಸ್ಲತ್ತದ. ಟ್ರೇಲರ್ ನೋಡಿ ನನಗೇನು ಅರ್ಥ ಆಯ್ತಪ್ಪ ಅಂತಂದರೆ, ಫಸ್ಟ್ ನಮ್ಮ ಹೀರೋ ಹೆಸರನ್ನ ಬಿಟ್ಕೊರಿ ನೀವು, ಬ್ರೆಮಿ ಅಂತ. ಆವಾಗಿನ ಕಾಲದಲ್ಲಿ ಕಾಡು ಮನುಷ್ಯರ ಮೇಲೆ ರಾಜನೇ ಆಳ್ತಿದ್ದಲ್ಲ. ಇಲ್ಲಿ ನಮ್ಮ ಹೀರೋನ ಯುವರಾಣಿ ಜೊತೆ ಲವ್ ಮಾಡೋ ಸ್ಕೆಚ್ ಹಾಕಿದ್ದಾನೆ. ಸೊ ಆಬ್ವಿಯಸ್ಲಿ ಯುವರಾಣಿನೇ ಆಸ್ ರುಕ್ಮಿಣಿ ವಾಸಂತ್, ಕನಕಾವತಿ ಅಂಡ್ ಗುಲ್ಶನ್ ಎಸ್ ಕುಲಕೇಶರ. ಮೇ ಬಿ ಇವರು ಅಣ್ಣ ತಂಗಿಲ್ಲ, ಅಕ್ಕ ತಮ್ಮ ಇರ್ಬೋದು. ಸೊ ನಮ್ಮ ಹೀರೋ ಸ್ಕೆಚ್ ಹಾಕಿದ್ ನೋಡಿ, ಕುಲಶೇಖರ ಎಲ್ಲರನ್ನೂ ಸಾಯಿಸ್ತಾನ, ಇಡೀ ಊರನ್ನೇ ಸುಟ್ಟು ಬುದಿ ಮಾಡ್ತಾನ. ಇದು ಸರ್ಫೇಸ್ ಲೆವೆಲ್ ಇರೋ ಸ್ಟೋರಿ. ಇನ್ನು ಮೇನ್ ಸ್ಟೋರಿ ಸ್ಟಾರ್ಟ್ ಆಗತ್ತೆ ಇದಾದ್ಮೇಲೆ. ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ನಾನು ಮಾತಾಡಕ್ ಹೋಗಲ್ಲ ಗುರು, ಯಾಕಂದ್ರೆ ಮೈನಸ್ ಪಾಯಿಂಟೇ ಇಲ್ಲ. ಎಲ್ಲಿ ಹುಡುಕ್ತಿರಿ ಮೈನಸ್ ಪಾಯಿಂಟ್? ಚಾನ್ಸೇ ಇಲ್ಲ. ಕೆಮಿಸ್ಟ್ರಿ ಚಲೋ ಕಾಣಿಸ್ಲತ್ತದ ರಿಷಬ್ ಶೆಟ್ಟಿ ಮತ್ತೆ ರುಕ್ಮಿಣಿ ವಾಸಂದು. ಒಂದು ಕ್ಯಾರೆಕ್ಟರ್ ಟ್ರೇಲರ್ ನಾಗ ನಂಗೆ ಬಹಳ ಇಂಪ್ರೆಸ್ ಆಯ್ತು ಅಂದ್ರೆ ಗುಲ್ಶನ್ ಆಸ್ ಕುಲಶೇಖರ. ಗ್ರೇಟ್ ಆಕ್ಟರ್. ನಂಗಂತೂ ವೇಟ್ ಮಾಡ್ತಾನೆ ಇದೆ ಈ ಕ್ಯಾರೆಕ್ಟರ್ನ ಹೆಂಗ್ ಪ್ಲೇ ಮಾಡ್ತಾರೆ ಅಂತ. ಇಲ್ಲಿ ನೇಡ್ಲಿಟ್ ಗುರು. ಏನ್ ಡೈಲಾಗ್ ಗುರು ಅದು, ಕುಲಕ್ಕೆ ಅಂಟಿದ ಕಲಕವನು ಕಾಂತಾರದಲ್ಲಿರೋ ರಕ್ತದಿಂದ ತೊಳೆಯುತ್ತೇನೆ ಅಂತ. ಏನ್ ಡೈಲಾಗ್, ಏನ್ ರೈಟಿಂಗ್, ಎಲ್ಲಾನು ಡೈಲಾಗ್ಸ್ಗೆ 10 out of 10. ನಾನ್ ಸ್ಟೋರಿ ಹಂಗಿದೆ ಹಿಂಗಿದೆ ಅಂತ ಜಾಸ್ತಿ ತಲೆ ಕೊಡ್ಸ್ಕೊಳಕ್ ಹೋಗಲ್ಲ. ಸಿನಿಮಾ ಬರ್ಲಿ, ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಕಣ್ ತುಂಬ್ಕೊಂಡು ಬರ್ತೀನಿ ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಪ್ರೊಡಕ್ಷನ್ ಕ್ವಾಲಿಟಿ ಏಕ್ ನಂಬರ್. ಕಲರ್ ಗ್ರೇಡಿಂಗ್ ಆಗಿರಲಿ, ಎಲ್ಲ ಫ್ರೇಮ್ಸ್, ಯಾವುದೇ ಫ್ರೇಮ್ ತೆಗೆದು ನೋಡಿ ವಿಜುವಲಿ ಸ್ಟನ್ನಿಂಗ್ ಆಗಿದೆ. ಇದ್ರ ಜೊತೆ BGM ಬಗ್ಗೆ ಹೇಳ್ಬೇಕಾ, ಅಜನೀಶ್ ಲೋಕನಾಥ್ಗೆ ಟ್ರೆಡಿಷನಲ್ ಮ್ಯೂಸಿಕ್ ಕೊಡೋದು ಅಂದ್ರೆ ನೀರ್ ಕುಡ್ದು ಆಗ್ಯದು. ಇನ್ನೇನು ಮೈ ಜುಮ್ ಅನ್ಲತ್ತ, ಆ ಲೆವೆಲ್ BGM ಕೊಟ್ಟಾರ. ನಂಗಂತರೂ ಕ್ರೇಜಿ ಲೆವೆಲ್ ಇಷ್ಟ ಆಯ್ತು ಟ್ರೇಲರ್. ನಿಮ್ಗೆ ಏನು ಅನ್ಸ್ತದ ಹೇಳಿ.